ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಭಾಳ ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಆ ಮುಸುಗುದಾರಿ ಗುರುತು ಮಾಡಿರುವಂತಹ 6ನೇ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಸದ್ಯ ಈಗ ಆ ಮೂಳೆಗಳನ್ನು ಈಗಾಗಲೇ FSL ತಂಡ ಕೂಡ ವಶಕ್ಕೆ ತೆಗೆದುಕೊಂಡು ಮುಂದಿನ ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ. ಈಗ ಸದ್ಯಕ್ಕೆ ಕುತೂಹಲ ಇರುವಂಥದ್ದು ಆ ಮೂಳೆಗಳ ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ಫಾರೆನ್ಸಿಕ್ಗೆ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಏನು JSS ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಆಗಿರುವಂಥ ಅರುಣ್ ಅವರಿದ್ದಾರೆ. ಭಾಳ ಪ್ರಮುಖವಾಗಿ 2 ಸ್ಕೆಲಿಟನ್ ನೀವು ನೋಡ್ತಾ ಇರ್ಬೋದು. ಇದು ಗಂಡು ಮತ್ತು ಹೆಣ್ಣು, 2 ಗಂಡು ಮತ್ತು ಹೆಣ್ಣಿನ ಸ್ಕೆಲಿಟನ್ ಅಸ್ಥಿಪಂಜರ ಆಗಿದೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಈಗ ಸಿಗ್ತಾ ಇರುವಂತಹ ಮೂಳೆಗಳಿರ್ಬೋದು, ಆ ಮೂಳೆಗಳ ಪರೀಕ್ಷೆ ಯಾವುದೇ ರೀತಿ ನಡೀತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಅರುಣ್ ಅವರು ಕೊಡ್ತಾ ಹೋಗ್ತಾರೆ. ನಾವು ಮಾತಾಡಿಸ್ತಾ ಹೋಗ್ತೀವಿ ಸರ್. ಭಾಳ ಪ್ರಮುಖವಾಗಿ ಈಗ ಒಂದಷ್ಟು ಮೂಳೆಗಳು ಸಿಗ್ತಾ ಇದೆ ಸರ್. ಆ ಮೂಳೆಗಳ ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ಯಾವೆಲ್ಲ ಮೂಳೆಗಳು ಸಿಕ್ಕಿದ್ರೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಸರ್? ಇದರಲ್ಲಿ ಈಗ ನಾವು ನೋಡ್ತಿರೋ ಹಾಗೆ ಈ ಒಂದು ಅಸ್ಥಿಪಂಜರ ಇರೋದು ಪುರುಷನದು, ಈ ಅಸ್ಥಿಪಂಜರ ಮಹಿಳೆಯದು. ಈಗ ಕೇಳಿದಾಗೆ ನಾವು ಮೊದಲು ಏನು ತಿಳ್ಕೊಬೇಕು ಅಂದರೆ ಇದು ಪುರುಷನದ ಮಹಿಳೆಯದ ಅಂತ. ಪುರುಷನದು ಅಂತ ಹೇಳಬೇಕು ಅಥವಾ ಮಹಿಳೆಯದು ಅಂತ ಹೇಳಬೇಕಂದ್ರೆ ಫಸ್ಟು ನಾವು ಮೊದಲನೇದು ಏನು ನೋಡ್ತೀವಿ ಅಂದರೆ ಇದು ಸೊಂಟದ ಮೂಳೆ. ಈ ಸೊಂಟದ ಮೂಳೆ ನೋಡಿದಾಗ ಈ ಸೊಂಟದ ಮೂಳೆ ಇದನ್ನು ನೀವು ಒಂದು ಕಂಪೇರ್ ಮಾಡಿ ನೋಡ್ಬೋದು. ಈ ಸೊಂಟ ಏನಿದೆ, ಸೊಂಟದ ಮೂಳೆ ಇದು ಕಿರಿದಾಗಿದ್ದರೆ ಇದನ್ನು ನಾವು ಪುರುಷನದು ಅಂತ ಹೇಳ್ತೀವಿ. ಇದು ಅಗಲವಾಗಿದೆ, ಇದು ಪ್ರಕೃತಿ ನಿಯಮ. ಸ್ತ್ರೀಯರು ಗರ್ಭಾವಸ್ಥೆಗೆ ಹೋಗ್ತಾರೆ, ಶಿಶುಜನನ ಆಗುತ್ತೆ, ಅದರಿಂದ ಇದು ಅಗಲವಾಗಿರುತ್ತೆ. ಇದು ಫಸ್ಟು ಇಂಪಾರ್ಟೆಂಟ್ ಮೂಳೆ. ಕೆಲವು ಸಲ ಇದು ಸಿಗಲಿಲ್ಲ ಅಂದರೆ ನಮಗೆ ಸೆಕೆಂಡ್ ಏನು ನಾವು ನೋಡ್ತೀವಿ ಅಂದರೆ ತಲೆಬುರುಡೆ ಮೂಳೆ ನೋಡ್ತೀವಿ. ತಲೆಬುರುಡೆ ಮೂಳೆ ನೋಡ್ತಾ ಇದ್ದಾಗ ನಮಗೇನು ಕಾಣುತ್ತೆ ಅಂದರೆ ಈ ಹಣೆ ಭಾಗ ಸ್ಲೈಡಿಂಗ್ ಆಗಿರುತ್ತೆ. ಸ್ಲೈಡಿಂಗ್ ಅಂದರೆ ಈ ಥರ ಒಂದು ಜಾರ್ ಬಂಡೆ ಥರ ಇರುತ್ತೆ, ಸ್ಲೈಡಿಂಗ್ ಅಂತ ಹೇಳ್ತೀವಿ. ಅದೇ ಈ ಹಣೆ ಭಾಗ ಸ್ಟ್ರೈಟಾಗಿರುತ್ತೆ, ಈ ಥರ ಸ್ಟ್ರೈಟಾಗಿದ್ದರೆ ಇದು ಫೀಮೇಲ್ ಅಂತ ಹೇಳ್ತೀವಿ. ಇದು ಹಣೆನ ನೋಡ್ತೀವಿ. ಇದನ್ನು ನಾವು ಸಾಧಾರಣವಾಗಿ ಪೊಲೀಸ್ನವ್ರಿಗೂ ಟ್ರೈನಿಂಗ್ ಕೊಟ್ಟಿರ್ತೀವಿ. ಫೊರೆನ್ಸಿಕ್ ಮೆಡಿಸಿನ್ ಟ್ರೈನಿಂಗು ತನಿಖಾಧಿಕಾರಿಗಳಿಗೆ ಎಷ್ಟು ಬೇಕಾಗತ್ತೆ ಆ ಲೆಕ್ಕದಲ್ಲಿ ಅವ್ರಿಗೆ ನಾವು ಕೊಟ್ಟಿರ್ತೀವಿ. ಮತ್ತು ಅದು ಬಿಟ್ಟು ಇದು ದವಡೆ ಮೂಳೆ ನೀವು ನೋಡ್ಬೋದು. ದವಡೆ ಮೂಳೆ ಈ ಅಂಚಿರುತ್ತೆ, ಈ ಜಾ ಲೈನ್ ಅಂತ ಹೇಳ್ತೀವಿ. ಈ ಜಾ ಲೈನ್ ಏನಾಗಿರುತ್ತೆ, ಹೊರಗಡೆ ಚಾಚ್ಕೊಂಡಿರೋ ಹಾಗೆ ಇವರ್ಟೆಡ್ ಅಂತ ಹೇಳ್ತೀವಿ. ಇದು ಪುರುಷನದು, ಮ್ಯಾಸ್ಕ್ಯುಲೈನ್ ಅಂತೀವಿ, ಮ್ಯಾಸ್ಕ್ಯುಲೈನ್ ಜಾ. ಅದೇ ಇಲ್ಲಿ ನೋಡಿದ್ರೆ ನಿಮಗೆ ಈ ದವಡೆ ಆ ಥರ ಹೊರಗಡೆ ಚಾಚ್ಕೊಂಡಿಲ್ಲ. ಈ ಚಾಚ್ಕೊಳ್ಳದೇ ಇದ್ದರೆ ಇದನ್ನು ಮಹಿಳೆಯ ಮೂಳೆ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಫಸ್ಟು ಸೊಂಟ, ಆಮೇಲೆ ತಲೆಬುರುಡೆ. ಈಗ ಸೊಂಟನೂ ಇಲ್ಲ, ತಲೆಬುರುಡೆನೂ ಸಿಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ನಾವು ಏನು ಹೇಳ್ತೀವಿ, ತೊಡೆ ಮೂಳೆನ ಫೀಮರ್ ಅಂತ ಹೇಳ್ತೀವಿ. ಫೀಮರ್ ಮೂಳೆ ಕೂಡ ಏನಿರುತ್ತೆ, ಈ ಫೀಮರ್ ಬೋನ್ ಸೊಂಟದ ಬೋನ್ ಜೊತೆ ಕೂಡ್ಕೋಬೇಕಾಗಿರೋದ್ರಿಂದ ಏನಾಗುತ್ತೆ, ಇದು ಒಂದು ಇದರ ಆಕಾರ ಏನಿರುತ್ತೆ ಸ್ವಲ್ಪ ಕೆಳಗಡೆ ಇರೋವಂಥದ್ದು ಇರುತ್ತೆ. ಆದರೆ ಇದರಲ್ಲಿ ಏನಿರುತ್ತೆ, ಪುರುಷನ ಮೂಳೆನಲ್ಲಿ ಇದೊಂದು ಮೇಲ್ಮುಖವಾಗಿರುತ್ತೆ. ಇದನ್ನು ಫೀಮರ್ ಈಸ್ ದ ಥರ್ಡ್ ಪ್ರಯಾರಿಟಿ. ಫಸ್ಟು ಸೊಂಟದ್ದು ಪೆಲ್ವಿಸ್ ಬೋನ್ ಅಂತೀವಿ, ಸೆಕೆಂಡು ಸ್ಕಲ್ ಅಂತೀವಿ, ಥರ್ಡ್ ಫೀಮರು ಸಿಗ್ತಿಲ್ಲ ಅಂತ ಹೇಳಿದಾಗ ನೆಕ್ಸ್ಟು ನಾವೇನು ಹೋಗ್ತೀವಿ, ತೋಳಿನ ಮೂಳೆ, ಹ್ಯೂಮರಸ್ ಅಂತ ಹೇಳ್ತೀವಿ. ಇದು ಹ್ಯೂಮರಸ್, ತೋಳಿನ ಮೂಳೆದು ಒಂದು ನಿಖರತೆ ಇನ್ನೂ ಕಮ್ಮಿ. ಇದರಿಂದ ನಮಗೆ 95% ನಿಖರತೆ ಸಿಗುತ್ತೆ, ಇದರಿಂದ 90% ಸಿಗುತ್ತೆ, ಫೀಮರಿಂದ 80% ಸಿಗುತ್ತೆ. ಈ ಹ್ಯೂಮರ್ಸಿಂದ ಅರೌಂಡ್ 60 to 70% ಇರುತ್ತೆ. ಇದು ಆದಮೇಲೆ ನಮಗೆ ಬೇರೆ ಮೂಳೆಗಳಿಂದ ಹೆಚ್ಚು ನಿಖರವಾಗಿ ಏನು ಹೇಳಲಿಕ್ಕೆ ಬರಲ್ಲ. ಈಗ ಕೆಲವು ಕೈ ಮೂಳೆಗಳು ನೀವು ನೋಡ್ಬೋದು. ಈ ಕೈ ಮಣಿಕಟ್ಟು ಅಂತ ಹೇಳ್ತೀವಿ. ಮಣಿಕಟ್ಟಿನಲ್ಲಿ 8 ಮೂಳೆ ಇರುತ್ತೆ, ಸಣ್ಣ ಮಣಿ. ಕನ್ನಡದಲ್ಲಿ ಮಣಿ ಅಂತ ಯಾಕೆ ಹೇಳ್ತೀವಿ ಅಂದರೆ 8 ಮಣಿ ರೀತಿ ಇರೋ ಮೂಳೆಗಳು. ಇದನ್ನು ನಾವು ಕಾರ್ಪಲ್ ಬೋನ್ಸ್ ಅಂತೀವಿ. ಈ ಮೂಳೆ ಇದು ರಿಸ್ಟ್ ಈ ಥರ ಆಡಲಿಕ್ಕೆ ಅದು ಒಂದೊಂದು ಮಣಿ ಮೂಳೆಗಳು ಒಂದೊಂದು ಸಿಗ್ಬೋದು. ಅಥವಾ ಕಾಲ್ನಲ್ಲಿ ನೋಡ್ಬೋದು ನೀವು, ಕಾಲ್ನಲ್ಲಿ ಕೂಡ ಒಂದು ಬೇರೆ ಬೇರೆ ರೀತಿಯ 7 ಮೂಳೆಗಳಿರುತ್ತೆ. ಇಡೀ ಅಸ್ಥಿಪಂಜರದಲ್ಲಿ 206 ಮೂಳೆಗಳಿರುತ್ತೆ. 206 ಬೋನ್ಸ್ ವಿಲ್ ಬಿ ದೇರ್ ಇನ್ ಅ ಸ್ಕೆಲಿಟನ್, ಎಲ್ಲ ಸೇರಿ. ಅದರಲ್ಲಿ ನಾವು ಹೇಳ್ಕೊಳ್ಳೋ ಅಂಥದ್ದು ನಮಗೆ ಉಪಯುಕ್ತತೆ ಬರೋವಂಥದ್ದು ಅಂದರೆ ನಾನು ಹೇಳಿದಾಗೆ ಈ ಒಂದು ಕ್ರಮಾಂಕದಲ್ಲಿ ಸೊಂಟದ ಮೂಳೆ, ತಲೆಬುರುಡೆ, ಮತ್ತು ಫೀಮರ್ ತೊಡೆ ಮೂಳೆ, ಆಮೇಲೆ ತೋಳಿನ ಮೂಳೆ. ಅದು ಬಿಟ್ಟು ಸಿಗೋವಂಥದ್ರಲ್ಲಿ ಇದು ಮನುಷ್ಯಂದೋ ಅಲ್ವೋ ಅಂತ ಹೇಳ್ಬೋದೇ ವಿನ ಇದು ಪುರುಷನದೋ ಸ್ತ್ರೀಯದೋ ಅಂತ ಹೇಳಲಿಕ್ಕೆ ಬಹಳಷ್ಟು ಕಷ್ಟ ಇರುತ್ತೆ.
10 ವರ್ಷದ ಮೇಲ್ಪಟ್ಟರೂ ಕೂಡ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಮೊದಲಾಗಿರುತ್ತೆ. ಸೊ ಹೀಗಾಗಿ FSL ತಂಡಕ್ಕೂ ಕೂಡ ದೊಡ್ಡ ಟಾಸ್ಕ್ ಇದೆ ಇದು. ಸೊ ಹೀಗಾಗಿ ಇದೇ ಕಾಸ್ ಆಫ್ ಡೆತ್ ಇದರಿಂದಲೇ ಆಗಿದೆ ಅನ್ನುವಂಥದ್ದು ಕಂಡುಹಿಡುವಂಥದ್ದು ಕೂಡ ದೊಡ್ಡ ಮಟ್ಟದ ಚಾಲೆಂಜ್ ಅಂತ ಹೇಳಿ ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಧರ್ಮಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಭಾಳ ಬಿರುಸಿನಿಂದ ಸಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಆ ಮುಸುಗುದಾರಿ ಗುರುತು ಮಾಡಿರುವಂತಹ 6ನೇ ಸ್ಥಳದಲ್ಲಿ ಒಂದಷ್ಟು ಮೂಳೆಗಳು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಸದ್ಯ ಈಗ ಆ ಮೂಳೆಗಳನ್ನು ಈಗಾಗಲೇ FSL ತಂಡ ಕೂಡ ವಶಕ್ಕೆ ತೆಗೆದುಕೊಂಡು ಮುಂದಿನ ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ. ಈಗ ಸದ್ಯಕ್ಕೆ ಕುತೂಹಲ ಇರುವಂಥದ್ದು ಆ ಮೂಳೆಗಳ ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ಫಾರೆನ್ಸಿಕ್ಗೆ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ JSS ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಆಗಿರುವಂತಹ ಅರುಣ್ ಅವರು ಇದ್ದಾರೆ. ಭಾಳ ಪ್ರಮುಖವಾಗಿ 2 ಸ್ಕೆಲಿಟನ್ ನೀವು ನೋಡ್ತಾ ಇರ್ಬೋದು. ಇದು ಗಂಡು ಮತ್ತು ಹೆಣ್ಣಿನ ಸ್ಕೆಲಿಟನ್ ಅಸ್ಥಿಪಂಜರ ಆಗಿದೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಈಗ ಸಿಗ್ತಾ ಇರುವಂತಹ ಮೂಳೆಗಳಿರ್ಬೋದು, ಆ ಮೂಳೆಗಳ ಪರೀಕ್ಷೆ ಯಾವ ರೀತಿ ನಡೀತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಡಾಕ್ಟರ್ ಅರುಣ್ ಅವರು ಕೊಡ್ತಾ ಹೋಗ್ತಾರೆ. ನಾವು ಮಾತಾಡಿಸ್ತಾ ಹೋಗ್ತೀನಿ ಸರ್. ಭಾಳ ಪ್ರಮುಖವಾಗಿ ಈಗ ಒಂದಷ್ಟು ಮೂಳೆಗಳು ಸಿಗ್ತಾ ಇದೆ ಸರ್. ಆ ಮೂಳೆಗಳ ಪರೀಕ್ಷೆ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ಯಾವೆಲ್ಲ ಮೂಳೆಗಳು ಸಿಕ್ಕಿದ್ರೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಸರ್? ಇದರಲ್ಲಿ ಈಗ ನಾವು ನೋಡ್ತಿರೋ ಹಾಗೆ ಈ ಒಂದು ಅಸ್ಥಿಪಂಜರ ಇರೋದು ಪುರುಷನದು, ಈ ಅಸ್ಥಿಪಂಜರ ಮಹಿಳೆಯದು. ಈಗ ಕೇಳಿದಾಗೆ ನಾವು ಮೊದಲು ಏನು ತಿಳ್ಕೊಬೇಕು ಅಂದರೆ ಇದು ಪುರುಷನದ ಮಹಿಳೆಯದ ಅಂತ. ಪುರುಷನದು ಅಂತ ಹೇಳಬೇಕು ಅಥವಾ ಮಹಿಳೆಯದು ಅಂತ ಹೇಳಬೇಕಂದ್ರೆ ಫಸ್ಟು ನಾವು ಮೊದಲನೇದು ಏನು ನೋಡ್ತೀವಿ ಅಂದರೆ ಇದು ಸೊಂಟದ ಮೂಳೆ. ಈ ಸೊಂಟದ ಮೂಳೆ ನೋಡಿದಾಗ ಈ ಸೊಂಟದ ಮೂಳೆ ಇದನ್ನು ನೀವು ಒಂದು ಕಂಪೇರ್ ಮಾಡಿ ನೋಡ್ಬೋದು. ಈ ಸೊಂಟ ಏನಿದೆ, ಸೊಂಟದ ಮೂಳೆ ಇದು ಕಿರಿದಾಗಿದ್ದರೆ ಇದನ್ನು ನಾವು ಪುರುಷನದು ಅಂತ ಹೇಳ್ತೀವಿ. ಇದು ಅಗಲವಾಗಿದೆ, ಇದು ಪ್ರಕೃತಿ ನಿಯಮ. ಸ್ತ್ರೀಯರು ಗರ್ಭಾವಸ್ಥೆಗೆ ಹೋಗ್ತಾರೆ, ಶಿಶುಜನನ ಆಗುತ್ತೆ, ಅದರಿಂದ ಇದು ಅಗಲವಾಗಿರುತ್ತೆ. ಇದು ಫಸ್ಟು ಇಂಪಾರ್ಟೆಂಟ್ ಮೂಳೆ. ಕೆಲವು ಸಲ ಇದು ಸಿಗಲಿಲ್ಲ ಅಂದರೆ ನಮಗೆ ಸೆಕೆಂಡ್ ಏನು ನಾವು ನೋಡ್ತೀವಿ ಅಂದರೆ ತಲೆಬುರುಡೆ ಮೂಳೆ ನೋಡ್ತೀವಿ. ತಲೆಬುರುಡೆ ಮೂಳೆ ನೋಡ್ತಾ ಇದ್ದಾಗ ನಮಗೇನು ಕಾಣುತ್ತೆ ಅಂದರೆ ಈ ಹಣೆ ಭಾಗ ಸ್ಲೈಡಿಂಗ್ ಆಗಿರುತ್ತೆ. ಸ್ಲೈಡಿಂಗ್ ಅಂದರೆ ಈ ಥರ ಒಂದು ಜಾರ್ ಬಂಡೆ ಥರ ಇರುತ್ತೆ, ಸ್ಲೈಡಿಂಗ್ ಅಂತ ಹೇಳ್ತೀವಿ. ಅದೇ ಈ ಹಣೆ ಭಾಗ ಸ್ಟ್ರೈಟಾಗಿರುತ್ತೆ, ಈ ಥರ ಸ್ಟ್ರೈಟಾಗಿದ್ದರೆ ಇದು ಫೀಮೇಲ್ ಅಂತ ಹೇಳ್ತೀವಿ. ಇದು ಹಣೆನ ನೋಡ್ತೀವಿ. ಇದನ್ನು ನಾವು ಸಾಧಾರಣವಾಗಿ ಪೊಲೀಸ್ನವ್ರಿಗೂ ಟ್ರೈನಿಂಗ್ ಕೊಟ್ಟಿರ್ತೀವಿ. ಫೊರೆನ್ಸಿಕ್ ಮೆಡಿಸಿನ್ ಟ್ರೈನಿಂಗು ತನಿಖಾಧಿಕಾರಿಗಳಿಗೆ ಎಷ್ಟು ಬೇಕಾಗತ್ತೆ ಆ ಲೆಕ್ಕದಲ್ಲಿ ಅವ್ರಿಗೆ ನಾವು ಕೊಟ್ಟಿರ್ತೀವಿ. ಮತ್ತು ಅದು ಬಿಟ್ಟು ಇದು ದವಡೆ ಮೂಳೆ ನೀವು ನೋಡ್ಬೋದು. ದವಡೆ ಮೂಳೆ ಈ ಅಂಚಿರುತ್ತೆ, ಈ ಜಾ ಲೈನ್ ಅಂತ ಹೇಳ್ತೀವಿ. ಈ ಜಾ ಲೈನ್ ಏನಾಗಿರುತ್ತೆ ಹೊರಗಡೆ ಚಾಚ್ಕೊಂಡಿರೋ ಹಾಗೆ ಇವರ್ಟೆಡ್ ಅಂತ ಹೇಳ್ತೀವಿ. ಇದು ಪುರುಷನದು, ಮ್ಯಾಸ್ಕ್ಯುಲೈನ್ ಅಂತೀವಿ, ಮ್ಯಾಸ್ಕ್ಯುಲೈನ್ ಜಾ. ಅದೇ ಇಲ್ಲಿ ನೋಡಿದ್ರೆ ನಿಮಗೆ ಈ ದವಡೆ ಆ ಥರ ಹೊರಗಡೆ ಚಾಚ್ಕೊಂಡಿಲ್ಲ. ಈ ಚಾಚ್ಕೊಳ್ಳದೇ ಇದ್ದರೆ ಇದನ್ನು ಮಹಿಳೆಯ ಮೂಳೆ ಅಂತ ಹೇಳ್ಬೋದು. ನಾನು ಹೇಳಿದಾಗೆ ಫಸ್ಟು ಸೊಂಟ, ಆಮೇಲೆ ತಲೆಬುರುಡೆ. ಈಗ ಸೊಂಟನೂ ಇಲ್ಲ ತಲೆಬುರುಡೆನೂ ಸಿಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ನಾವು ಏನು ಹೇಳ್ತೀವಿ, ತೊಡೆ ಮೂಳೆನ ಫೀಮರ್ ಅಂತ ಹೇಳ್ತೀವಿ. ಫೀಮರ್ ಮೂಳೆ ಕೂಡ ಏನಿರುತ್ತೆ, ಈ ಫೀಮರ್ ಬೋನ್ ಸೊಂಟದ ಬೋನ್ ಜೊತೆ ಕೂಡ್ಕೋಬೇಕಾಗಿರೋದ್ರಿಂದ ಏನಾಗುತ್ತೆ, ಇದು ಒಂದು ಇದರ ಆಕಾರ ಏನಿರುತ್ತೆ ಸ್ವಲ್ಪ ಕೆಳಗಡೆ ಇರೋವಂಥದ್ದು ಇರುತ್ತೆ. ಆದರೆ ಇದರಲ್ಲಿ ಏನಿರುತ್ತೆ ಪುರುಷನ ಮೂಳೆನಲ್ಲಿ ಇದು ಒಂದು ಮೇಲ್ಮುಖವಾಗಿರುತ್ತೆ. ಇದನ್ನು ಫೀಮರ್ ಈಸ್ ದ ಥರ್ಡ್ ಪ್ರಯಾರಿಟಿ. ಫಸ್ಟು ಸೊಂಟದ್ದು ಪೆಲ್ವಿಸ್ ಬೋನ್ ಅಂತೀವಿ, ಸೆಕೆಂಡು ಸ್ಕಲ್ ಅಂತೀವಿ, ಥರ್ಡ್ ಫೀಮರು ಸಿಗ್ತಿಲ್ಲ ಅಂತ ಹೇಳಿದಾಗ ನೆಕ್ಸ್ಟು ನಾವೇನು ಹೋಗ್ತೀವಿ, ತೋಳಿನ ಮೂಳೆ, ಹ್ಯೂಮರಸ್ ಅಂತ ಹೇಳ್ತೀವಿ. ಇದು ಹ್ಯೂಮರಸ್, ತೋಳಿನ ಮೂಳೆದು ಒಂದು ನಿಖರತೆ ಇನ್ನೂ ಕಮ್ಮಿ. ಇದರಿಂದ ನಮಗೆ 95 ಭಾಗ ನಿಖರತೆ ಸಿಕ್ಕುತ್ತೆ, ಇದರಿಂದ 90 ಭಾಗ ಸಿಗುತ್ತೆ, ಫೀಮರಿಂದ 80 ಭಾಗ ಸಿಗುತ್ತೆ. ಈ ಹ್ಯೂಮರ್ಸಿಂದ ಅರೌಂಡ್ 60 to 70% ಇರುತ್ತೆ. ಇದು ಆದಮೇಲೆ ನಮಗೆ ಬೇರೆ ಮೂಳೆಗಳಿಂದ ಹೆಚ್ಚು ನಿಖರವಾಗಿ ಏನು ಹೇಳಲಿಕ್ಕೆ ಬರಲ್ಲ. ಈಗ ಕೆಲವು ಕೈ ಮೂಳೆಗಳು ನೀವು ನೋಡ್ಬೋದು. ಈ ಕೈ ಮಣಿಕಟ್ಟು ಅಂತ ಹೇಳ್ತೀವಿ. ಮಣಿಕಟ್ಟಿನಲ್ಲಿ 8 ಮೂಳೆ ಇರುತ್ತೆ, ಸಣ್ಣ ಮಣಿ. ಕನ್ನಡದಲ್ಲಿ ಮಣಿ ಅಂತ ಯಾಕೆ ಹೇಳ್ತೀವಿ ಅಂದರೆ 8 ಮಣಿ ರೀತಿ ಇರೋ ಮೂಳೆಗಳು. ಇದನ್ನು ನಾವು ಕಾರ್ಪಲ್ ಬೋನ್ಸ್ ಅಂತೀವಿ. ಈ ಮೂಳೆ ಇದು ರಿಸ್ಟ್ ಈ ಥರ ಆಡಲಿಕ್ಕೆ ಅದು ಒಂದೊಂದು ಮಣಿ ಮೂಳೆಗಳು ಒಂದೊಂದು ಸಿಗ್ಬೋದು. ಅಥವಾ ಕಾಲ್ನಲ್ಲಿ ನೋಡ್ಬೋದು ನೀವು, ಕಾಲ್ನಲ್ಲಿ ಕೂಡ ಒಂದು ಬೇರೆ ಬೇರೆ ರೀತಿಯ 7 ಮೂಳೆಗಳಿರುತ್ತೆ. ಇಡೀ ಅಸ್ಥಿಪಂಜರದಲ್ಲಿ 206 ಮೂಳೆಗಳಿರುತ್ತೆ. 206 ಬೋನ್ಸ್ ವಿಲ್ ಬಿ ದೇರ್ ಇನ್ ಅ ಸ್ಕೆಲಿಟನ್. ಎಲ್ಲ ಸೇರಿ ಅದರಲ್ಲಿ ನಾವು ಹೇಳ್ಕೊಳ್ಳೋ ಅಂಥದ್ದು ನಮಗೆ ಉಪಯುಕ್ತತೆ ಬರೋವಂಥದ್ದು ಅಂದರೆ ನಾನು ಹೇಳಿದಾಗೆ ಈ ಒಂದು ಕ್ರಮಾಂಕದಲ್ಲಿ
ಸೊಂಟದ ಮೂಳೆ, ತಲೆಬುರುಡೆ, ಮತ್ತು ಫೀಮರ್ ತೊಡೆ ಮೂಳೆ, ಆಮೇಲೆ ತೋಳಿನ ಮೂಳೆ. ಅದು ಬಿಟ್ಟು ಸಿಗೋವಂಥದ್ರಲ್ಲಿ ಇದು ಮನುಷ್ಯಂದೋ ಅಲ್ವೋ ಅಂತ ಹೇಳ್ಬೋದೇ ವಿನ ಇದು ಪುರುಷನದೋ ಸ್ತ್ರೀಯದೋ ಅಂತ ಹೇಳಲಿಕ್ಕೆ ಬಹಳಷ್ಟು ಕಷ್ಟ ಇರುತ್ತೆ. 10 ವರ್ಷದ ಮೇಲ್ಪಟ್ಟರು ಕೂಡ ಸಂಪೂರ್ಣವಾಗಿ ಸ್ಕೆಲಿಟಲ್ ಸಂಪೂರ್ಣವಾಗಿ ಮೊದಲಾಗಿರುತ್ತೆ. ಸೊ ಹೀಗಾಗಿ FSL ತಂಡಕ್ಕೂ ಕೂಡ ದೊಡ್ಡ ಟಾಸ್ಕ್ ಇದೆ ಇದು. ಸೊ ಹೀಗಾಗಿ ಇದೇ ಕಾಸ್ ಆಫ್ ಡೆತ್ ಇದರಿಲ್ದೇ ಆಗಿದೆ ಅನ್ನುವಂಥದ್ದು ಕಂಡುಹಿಡುವಂಥದ್ದು ಕೂಡ ದೊಡ್ಡ ಮಟ್ಟದ ಚಾಲೆಂಜ್ ಅಂತ ಹೇಳಿ ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.